ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸದಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ಹಂಗೆ ಮಾತ್ರ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಕೂಡ ನೀವು ಎಲ್ಲರಿಗಿಂತ ಮುಂಚೆ ನೋಡ್ಬೋದು. ಆ್ಯಂಡ್ ನೀವು ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ಯಾರೂ ಸ್ಕಿಪ್ ಮಾಡದೆ ನೋಡಿ. ಸೊ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ನೇ ನಾನು ಹಾಕ್ತೀನಿ. ಸೊ ಬನ್ನಿ ಗಾಯ್ಸ್, ಇವತ್ತಿನ ನಾನು ನನ್ನ ಒಂದು ವ್ಲಾಗ್ನ ಶುರು ಮಾಡೋಣ. ಸೊ ಇವತ್ತು ನಾನು ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಸೊ ಅತ್ತೆ ಮನೆಗೆ ವರಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಒಂದು 2 ದಿನ ಇದು ಹೋಗೋಣ ಅಂತ ಅತ್ತೆ ಮನೆಗೆ ಬಂದಿದ್ದೀನಿ. ಸೊ ಅತ್ತೆ ಮನೆಗೆ ಬಂದು ನಮ್ಮ ಅತ್ತೆ ಮನೆಯಲ್ಲಿ ಯಾವ ರೀತಿ ವರಲಕ್ಷ್ಮಿನ ಕೂರಿಸಿದ್ದಾರೆ ಎಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ ನೋಡ್ಕೊಂಬನ್ನಿ. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ನಮ್ಮ ಮನೆಯಲ್ಲಿ ವರಲಕ್ಷ್ಮಿನ ಯಾವ ರೀತಿ ಕೂರಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆ ಬ್ಲೆಸ್ಸಿಂಗ್ಸ್ ದೇವರು ನಿಮಗೆ ಕೊಡಲಿ. ಸೊ ನಮ್ಮ ಮನೆಯಲ್ಲಿ ಈ ರೀತಿ ವರಲಕ್ಷ್ಮಿ ಹಬ್ಬನ ಕೂರಿಸಿದ್ದಾರೆ, ಅಂದರೆ ಮೀಡಿಯಮ್ಮಾಗಿ ಕೂರಿಸಿದ್ದಾರೆ. ಸೊ ಗಾಯ್ಸ್, ಈ ರೀತಿ ನಮ್ಮ ಮನೇಲಿ ಕೂರಿಸಿದ್ರು. ಹಾಗೆ ಈ ಸಲ ನಾನು ಅಮ್ಮ ಮನೆಗೆ ಹೋಗೋಕ್ಕಾಗಿಲ್ಲ. ಸೊ ಹಾಗಾಗಿ ನಾನು ಅತ್ತೆ ಮನೆಗೆ ಬಂದೆ. ಸೊ ಈ ಸತಿ ಫಸ್ಟ್ ಪಾಪು ಆಯ್ತಲ್ಲ ನಮ್ಮ ಮನೇಲಿ, ಹಾಗಾಗಿ ಪಾಪುನ ಎತ್ಕೊಂಡು ಸೊ ನಾನು ಅತ್ತೆ ಮನೆಗೆ ಬಂದೆ ಈ ಸತಿ ವರಲಕ್ಷ್ಮಿ ಹಬ್ಬಕ್ಕೆ. ಸೊ ನೀವು ನೋಡ್ತಾ ಇರ್ಬೋದು ಅಲ್ವಾ, ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಸೊ ನೋಡಿದ್ರಲ್ವಾ ಗಾಯ್ಸ್, ಹಾಗೆ ಎಲ್ಲ ಹಬ್ಬ ದಿನವೇ ದೇವಸ್ಥಾನಕ್ಕೆ ಹೋದ್ವಿ. ಇದು ನಮ್ಮ ಮನೆ ಹತ್ರ ಇರುವಂಥದ್ದು. ಇದು ಫೇಮಸ್ ದೇವಸ್ಥಾನ ಅಂತ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ. ಸೊ ಬಸವೇಶ್ವರ ದೇವಸ್ಥಾನ ತುಂಬಾ ಫೇಮಸ್ ದೇವಸ್ಥಾನ ಅಂತ ಹೇಳ್ಬೋದು ಇದು. ಸೊ ಇಲ್ಲಿ ತುಂಬ ಹಳೆಯ ಕಾಲದಿಂದ ಇರುವಂಥ ದೇವಸ್ಥಾನ ಇದು. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ದೇವಸ್ಥಾನನ. ತುಂಬ ಜನಕ್ಕೆ ಈ ದೇವಸ್ಥಾನ ಗೊತ್ತಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಆ್ಯಂಡ್ ತುಂಬ ಜನನೇ ಇರಲಿಲ್ಲ. ಹಬ್ಬದ ದಿನವೇ ಹೋಗಿದ್ವಿ. ಸೊ ಜನನೇ ಇಲ್ಲ. ಆ್ಯಂಡ್ ನಮಗೆ ಇವರು ಸ್ವಲ್ಪ ಕ್ಲೋಸ್ ಕೂಡ ಇದ್ದಾರೆ, ಈ ಪುರೋಹಿತರು. ಸೊ ಹಾಗಾಗಿ ನಾವು ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಟ್ವಿ. ಆ್ಯಂಡ್ ಜನನೇ ಇರಲಿಲ್ಲ, ತುಂಬಾ ಕಮ್ಮಿ ಇದ್ದರು. ಬರೀ ಒಂದು ಹಬ್ಬದ ದಿನ ಅಲ್ವಾ, ಸೊ ಹಾಗಾಗಿ ಜನ ಇರಲಿಲ್ಲ. ಒಂದು 10 ಜನ ಇದ್ದರು ಅಷ್ಟೇ. ಹಾಗಾಗಿ ದರ್ಶನ ಮಾಡ್ಕೊಂಡು ಕ್ರೀಮಿಟಾ ಬ್ಲಷ್ ವಿತ್ ಸಿಯಾ ಬಟರ್ ಇದನ್ನು ನಾನು ನಿಮಗೆ ರಿವ್ಯೂವನ್ನು ಕೊಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ಈ ಒಂದು ಬ್ಲಷ್ ತುಂಬಾ ಚೆನ್ನಾಗಿದೆ. ನಮ್ಮ ಮೇಕಪ್ ಮಾಡಿಕೊಂಡ್ರೆ ಈ ಒಂದು ಬ್ಲಷ್ ಹಾಕದೆ ಹೋದರೆ ಮೇಕಪ್ಪೇ ಕಂಪ್ಲೀಟ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದ್ರ ಕಾಸ್ಟ್ ಬಂದು 230 ರುಪೀಸ್ ಅಷ್ಟೇ. ಆ್ಯಂಡ್ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ನಮ್ಮ ಒಂದು ಫೇಸ್ ಕೂಡ ತುಂಬಾ ಪಿಂಕಿಶ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದರಲ್ಲಿ ಯಾವ್ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಎಲ್ಲನೂ ನಾನು ಇದರಲ್ಲಿ ನಿಮಗೆ ರಿವ್ಯೂವನ್ನು ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ, ಲೈಟ್ ವೆಯ್ಟ್ ಆಗಿದೆ. ಆ್ಯಂಡ್ ಯಾವ ಥರ ಇದೆ ಕೂಡ ಅದನ್ನು ನಿಮಗೆ ಬಿಚ್ಚಿ ನಾನು ಬೇಕಾದರೆ ತೋರಿಸ್ತೀನಿ. ನೋಡಿ ಯಾವ ಥರ ಇದೆ ಅಂತ ನೋಡಿ. ನಿಮಗೆ ಇದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ. ನೀವು ಯಾವ ಥರ ಬೇಕಾದರೂ ಕಲರ್ಸ್ನ ಕೂಡ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ ನಾನು ಇದು ಸ್ವಲ್ಪ ಡಾರ್ಕ್ ಪಿಂಕ್ ಆಗಿ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಗಾಯ್ಸ್. ಸೊ ಗಾಯ್ಸ್, ಇದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅದನ್ನು ಕೂಡ ನಾನು ನಿಮಗೆ ಇದರಲ್ಲಿ ಶೇರ್ ಮಾಡ್ತೀನಿ. ಹೈಸೋಡೋ ಡಿಕೇನ್ ಮತ್ತು ಮ್ಯಾಗ್ನೀಷಿಯಮ್ ಸಿಟ್ರೇಟ್, ಹೈಡ್ರೋಜನರೇಟೆಡ್ ಸಿಟ್ರೈನ್, ಕಾಪ್ಲಿಮೆರ್ ಇದೆಲ್ಲ ಕೂಡ ನಮಗೆ ಇದರಲ್ಲಿ ಹಾಕಿದ್ದಾರೆ, ಈ ಒಂದು ಇಂಗ್ರೀಡಿಯೆಂಟ್ಸು. ಆ್ಯಂಡ್ ತುಂಬಾ ಚೆನ್ನಾಗಿದೆ, ಈಸಿಯಾಗಿ ನಿಮ್ಮ ಒಂದು ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ಸೊ ಡೆಫಿನೆಟ್ಲಿ ನನ್ನ ಮಾತು ಕೇಳಿ ಇದನ್ನು ನೀವು ಪರ್ಚೇಸ್ ಮಾಡಿ. ತುಂಬಾ ಚೆನ್ನಾಗಿದೆ, ಲೈಟ್ ವೈಟ್ ಆಗಿದೆ. ನೀವು ಎಲ್ಲಿ ಬೇಕಾದರೂ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ತುಂಬಾ ಸೂಪರ್ಬ್ ಆಗಿರುತ್ತೆ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ನಿಮಗೆ ನಾರ್ಮಲಿ ಗೊತ್ತೇ ಇರುತ್ತೆ ಅಲ್ವಾ. ಮೇಕಪ್ ಎಲ್ಲ ಫಿನಿಶ್ ಆದಮೇಲೆ ಜಸ್ಟ್ ನಿಮ್ಮ ಒಂದು ಚೀಕ್ಸ್ಗೆ ಸ್ವಲ್ಪ ತೊಗೊಂಡು ಅಪ್ಲೈ ಮಾಡಬೇಕು ಅಷ್ಟೇ. ಸೊ ಇದು ಯಾವ ಥರ ಇದೆ ಕ್ರೀಮಿ ಅದನ್ನು ಕೂಡ ನಿಮಗೆ ಬೇಕಾದ್ರೆ ತೆಗೆದು ತೋರಿಸ್ತೀನಿ ನೋಡಿ. ಸೊ ನೋಡಿ ಯಾವ ಥರ ಇದೆ ಅಂತ ನೋಡಿ, ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಅಂತ ನೋಡಿ, ನಿಮ್ಗೆ ಗೊತ್ತಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ರೀತಿ ನಮ್ಮ ಒಂದು ಫೇಸ್ಗೆ ಈ ರೀತಿ ಇದು ಮಾಡಿದ್ರೆ ನೋಡಿ ಎಷ್ಟು ಪಿಂಕಾಗಿ ಇರುತ್ತೆ. ಸೊ ತುಂಬ ಜನ ಇದನ್ನು ಯೂಸ್ ಮಾಡೋದಿಲ್ಲ, ಹಾಗಾಗಿ ನಾನು ಇದನ್ನು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಥ್ಯಾಂಕ್ ಯು ಗಾಯ್ಸ್. ನಾನು ಪಾಪುಗೆ ಯಾವ ಸೋಪ್ ಯೂಸ್ ಮಾಡ್ತಾ ಇದ್ದೀನಿ, ಯಾವ ಕಂಪ್ನಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ನಾನು ಎಲ್ಲನೂ ಹಿಮಾಲಯನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕೆಲವೊಂದು ಪಾಪುಗೆ ಸೆಟ್ ಆಗುತ್ತೆ ಹಿಮಾಲಯ, ಕೆಲವೊಂದು ಪಾಪುಗೆ ಸೆಟ್ ಆಗೋದಿಲ್ಲ. ಸೊ ನಾನು ಯಾವ್ದ್ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ತೋರಿಸ್ತೀನಿ. ನಾನು ಹಿಮಾಲಯನೇ ಎಲ್ಲ ಪ್ರಾಡಕ್ಟ್ಸ್, ಪೌಡರಿಂದ, ಸೋಪಿಂದ, ಲೋಷನಿಂದ,
ಬೇಬಿ ಮಸಾಜ್ ಆಯಿಲಿಂದ ಎಲ್ಲನೂ ಕೂಡ ನಾನು ಹಿಮಾಲಯನೇ ಬಳಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಇದನ್ನು ನೀವು ಬಳಸಿ. ಸೊ ಇದನ್ನೇ ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ. ಸೊ ಬೆಸ್ಟ್ ಸೋಪ್ ಅಂತ. ಸೊ ಫೇಸ್ ಕ್ರೀಮ್ ಮಾತ್ರನೂ ನಾನು ಸೀಬಾ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಫೇಸ್ ಕ್ರೀಮ್ ಸೀಬಾ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಇದು ಒಂದು ಸಾಫ್ಟಾಗಿ ಕ್ರೀಮಿ ಸ್ಟ್ರಕ್ಚರ್ ಆಗಿರುತ್ತೆ ಆ್ಯಂಡ್ ಇದು ನಮ್ಮ ಸ್ಕಿನ್ ಪಾಪು ಸೆನ್ಸಿಟಿವ್ ಸ್ಕಿನ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಪಾಪುಗೆ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸೀಬಾ ನಾನು ನಿಮಗೆ ಇದನ್ನೇ ರೆಕಮೆಂಡ್ ಮಾಡ್ತೀನಿ. ಇದನ್ನು ಮಾತ್ರ ನಾನು ಸೀಬಾ ಉಪಯೋಗಿಸ್ತಾ ಇದ್ದೀನಿ ಕ್ರೀಮ್ನ. ಇನ್ನು ಮಿಕ್ಕಿದ್ದು ಸೋಪು, ಪೌಡರು, ಲೋಷನ್ನು ಆ್ಯಂಡ್ ಎಲ್ಲನೂ ಶಾಂಪು ಎಲ್ಲ ಕೂಡ ನಾನು ಹಿಮಾಲಯನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗನಿಗೆ ತುಂಬಾ ಚೆನ್ನಾಗಿದೆ. ನನಗಿದೆ ಬೆಸ್ಟ್ ಅಂತ ಅನಿಸಿದೆ. ಸೊ ಕೆಲವೊಂದು ಪಾಪುಗೆ ಸೆಟ್ ಆಗೋದಿಲ್ಲ, ಬಟ್ ನಾನು ರೆಕಮೆಂಡ್ ಮಾಡ್ತೀನಿ ಇದನ್ನೇ ಯೂಸ್ ಮಾಡಿ ಅಂತ. ಸೊ ನೀವು ನೋಡಿ, ಅದಕ್ಕೆ ನಾನು ನಿಮಗೆ ಫಸ್ಟೇ ತೋರಿಸ್ತಾ ಇದ್ದೀನಿ ನಾನು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಒಂದು ಮಗುಗೆ ಸೋಪು ಅಥವಾ ಶಾಂಪೂ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ.